ಇಷ್ಟು ದಿನ ಪುಟ್ಗೋರಿ ಮದುವೆ ಸೀರಿಯಲ್ ತರ ಹೇಳ್ತಿದ್ದು ನಮ್ಮ ಕಿಪಿ ಸಡನ್ ಆಗಿ ರೋಡ್ ಸೈಡ್ ಚಪ್ರಿ ಆಗ್ಬಿಡದ. ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು ಏನು. ಓಕೆ ಫ್ರೆಂಡ್ ಬಾಯ್. ಇಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಮುತ್ತು ಮಿಸ್ಟರ್ ಮುತ್ತು ಅವ್ರೇನ್ ಚಾಚಾ ಅಲ್ಲ. ಓಕೆನಾ? ಇಲ್ಲ ಕಿಪಿ, ಅವನು ಸಾಚಾ ಅಲ್ಲ, ಚಾಚಾ ಅಲ್ಲ, ಅವನಂತೂ ಚಾಚಾ ಅಲ್ಲ. ಸರಿ, ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ಇಲ್ಲ ಕಿಪಿ, ನಾನು ಒಪ್ಕೊಂತೀನಿ, ಅವನಂತೂ ಸಾಚಾ ಅಲ್ಲ, ಚಾಚಾ ಅಲ್ಲ. ನೀನೇ ದೊಡ್ಡ ಚಾಚಾ. ಹಿಂದ್ಗಡೆಯಿಂದ ಏನೇನ್ ಮಾಡ್ತಾ ಇದ್ದಾನೆ, ಏನೇನು ಅಂತ ಎಲ್ಲರಿಗೂ ಗೊತ್ತು. ಅಯ್ಯೋ ಭಗವಂತ, ನನಗೆ ಆಕ್ಚುಲಿ ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕತ್ತೀನಿ ಕಣವ. ಅವನ ಹಿಂದೆಯಿಂದ ನಿನಗೆ ಏನ್ ಮಾಡ್ತಾವನೆ ಅಂತ ಅಸಹ್ಯ. ಸೊ ನಾನು ಒಂದೇ ಹೇಳೋದು, ಆ ರೆಕಾರ್ಡ್ಗಳನ್ನ ಕಳಿಸ್ಬಿಟ್ಟು ಇದಕ್ಕೆ ನೀವೇನಂತೀರಾ ಅದಂತೀರಾ ಏನು ಅನ್ನಕ್ ಹೋಗಲ್ಲ ನಾನು. ಓಕೆನಾ? ಏನ್ ಅನ್ನಲ್ಲ, ಯಾಕಂದ್ರೆ ಅದು ಕಡ್ಕೊಂಡ್ ನಮಗೆ ಏನು ಆಗ್ಬೇಕಾಗಿಲ್ಲ ಕಣವ, ಚಾಚಾ. ಸೊ ನಾನು ಒಂದೇ ಹೇಳೋದು, ರೆಕಾರ್ಡ್ ಹಾಕಿ ಅನುಮಾನ ಪಟ್ಟು ಸುಮ್ಮನೆ ಕಾಮಿಡಿ ಮಾಡಿದ್ನ ತಗೊಂಡು ಸೀರಿಯಸ್ ಆಗಿ ಜಗಳ ಆಡ್ಕೊಂಡು ಇವಾಗ ನಾನು ಆತರ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ನಾನು ಕೇಳಿನ ತಾಯಿ, ನಾನು ಕೇಳಿನಿ ಕಾಲ್ ರೆಕಾರ್ಡ್ನ. ಯಾವ ರೇಂಜಿಗೆ ಕಾಮಿಡಿ ಇದು, ಸಾಮಾನ್ಯ ಕಾಮಿಡಿ ಅಲ್ಲ, ಭಯಂಕರ ಕಾಮಿಡಿ ಮುಚ್ಚತಿ. ನೀವು ಕೇಳಿ ಜನರೇ. ಸೊ ನಾನು ಇದಕ್ಕೆ ರೆಸ್ಪಾನ್ಸ್ ಮಾಡಿದೀನಿ, ನೋಡಿ ಜನರೇ. ಸರಿ, ಲಿಪ್ಟಿಕ್ ಹಾಕೊಂಡು ಸ್ವಲ್ಪ ಸುಣ್ಣ ಬಣ್ಣ ಒಕ್ಕಂಬಾರವ. ನಂದು ಚಾನೆಲ್ ಫ್ಯಾಮಿಲಿ ಫ್ರೆಂಡ್ಲಿ, ಮಕ್ಳುಗಳು ನೋಡ್ತಾ ಇರ್ತಾರೆ. ಅದು ಹೋಗ್ಲಿ, ರಾತ್ರಿ ನಾನೇ ಒಬ್ಬನೇ ಮಕ್ಕೊಬೇಕು, ಭಯ ಆಗ್ಬಾರ್ದು ನನಗೆ ತಾನೇ. ನೀನು ಲಿಪ್ಟಿಕ್ ಹಾಕೊಂಡು ಮೇಕಪ್ ಹಾಕೊಂಡ್ ಬರ್ಬೇಕು. ತಾತಾ ಹೋಗ, ಜಲ್ದಿ ಬಾ. 2 hours later. ಹಾಯ್ ಜನರೇ, ನಾನೇನಕ್ಕೆ ಹೊರಟಿದ್ದೀನಿ ಅಂದ್ರೆ, ಮಿಸ್ಟರ್ ಮುತ್ತು ಅವ್ರೆ, ಏನ್ ಗೊತ್ತಾ? ಗೊತ್ತಿಲ್ಲ, ನೀನೇ ಹೇಳು. ನೀವು ಸ್ಟೋರಿ ಹಾಕಿದ್ದೀರಲ್ವಾ, ಕ್ಲಾರಿಟಿ ವಿಡಿಯೋ ಅನ್ಕೊಂಡ್ರು. ಅಯ್ಯ, ನೀ ನಮ್ಮ ಅಕ್ಕೋಕ್ ಸಗಣಿಯಲ್ಲಿ ತಟ್ಟು ಮಾಡ್ರ ಬೆರಣಿ ಸಿಗಾಕ ಕನ್ನಡನೇ ತದ್ಲಿಸ್ಕೊಂಡು ಪೆಚಾಡ್ಕೊಂಡ್ ಮಾತಾಡ್ತೀಯ, ಇಂಗ್ಲಿಷ್ ಬೇರೆ ಸೋಕಿಗೆ. ಕ್ಲಾರಿಫಿಕೇಶನ್ ಅನ್ನಕ್ ಬರಲ್ಲ, ಕ್ಲಾರಿಟಿ ಅಂತೆ. ಅದ್ರಲ್ಲಿ ಅವನು ಮಾಡಿರೋ ಕ್ಲಾರಿಟಿ ವಿಡಿಯೋ ನೋಡಿದ್ರೆ ಕ್ಲಾರಿಟಿಗೆ ಕಾಲ್ರ ಬರ್ತಿತೆ. ಓಕೆನಾ? ನಾನು ನಿನಗೆ ಮೋಸ ಮಾಡಿದೀನಿ, ನಾನು ಅವ್ರ ಮಾತು ಕೇಳ್ಕೊಂಡು ನಿನ್ನ ಡೀಟೇಲ್ ಕಲೆಕ್ಟ್ ಮಾಡಿದೀನಿ, ಹಂಗೆ ಹಿಂಗೆ ಅಂತಿದ್ಯಲ್ವಾ? ಯಾರಿಗ್ ಗೊತ್ತು, ಸತ್ಯನೇ ಹೇಳಿರ್ಬೋದಲ್ಲ. ಒಂದು ಹುಡುಗನ್ನ ಲವ್ ಮಾಡಿದಾಗ ನಿನ್ ಬಗ್ಗೆ ತಿಳ್ಕೊಳ್ಳೋದು ಕಾಮನು, ಪ್ರಶ್ನೆ ಮಾಡು ಕಾಮನು. ಅದಕ್ಕೆ ನಿನ್ ಬಗ್ಗೆನ ನಾನ್ ತಿಳ್ಕೊಂಡೆ, ಸರಿ. ಕಿಪಿ, ಅದು ಅವನ ಹತ್ರನೇ ಹೋಗಿ ಕೇಳಿದ್ರೆ ಒಂಥರ ಅರ್ಥ, ನೀನು ಅದು ಬಿಟ್ಟು ಊರವ್ರ ಹತ್ರ ಎಲ್ಲ ಹೋಗಿ ಕೇಳಿದ್ರೆ ಅದು ಇನ್ನೊಂಥರ ಅರ್ಥ ಆಗುತ್ತೆ. ಅಯ್ಯ, ಕಾಮನ್ ಸೆನ್ಸ್ ಅದು. ಅಷ್ಟು ಗೊತ್ತಿಲ್ದಲ್ಲ ಹೋಗಿ ಲವ್ ಮಾಡಿರಲ್ಲ ಮೂದೇವಿಗಳ, ಅಂದ್ರೆ ಚೈಲ್ಡ್ಗಳ. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನಾನಾಗಿ ಯಾರಿಗೂ ಮೆಸೇಜ್ ಹಾಕಿಲ್ಲ, ಅವ್ರಾಗೆ ನನಗ್ ಮೆಸೇಜ್ ಹಾಕಿದ್ರು, ಅವ್ರಾಗೆ ನನಗ್ ಬಂದ್ ನಿಮ್ ಬಗ್ಗೆ ಹೇಳಿದ್ರು. ಓಕೆನಾ? ಯಾರ್ಯಾರು ನಮ್ಮ ಅಣ್ಣ, ನಮ್ಮ ಅಕ್ಕ, ನನ್ ತಂಗಿ ಅಂತ ಹೇಳಿ ಮಾತಾಡ್ಸ್ತಿದ್ದಲ್ಲ ನನ್ ಜೊತೆ, ಅವ್ರಾಗೆ ಬಂದ್ ಹೇಳ್ತಾ ಇದ್ರು. ಓ, ಒಂದ್ ನಿಮಿಷ, ನೀನ್ ಏನ್ ಹೇಳಕ್ ಹೊಂಟಿಯ ಅಂದ್ರೆ, ಜೊತೆಗಿರೋರೆ ಉಮ್ಮಾ ಕುಮಾರಿಗೆ ಬ್ಯಾಪಲ್ಲಿ ಊಟ ಪ್ರತಿಷ್ಠಾಪನೆ ಮಾಡವ್ರೆ. ನಾನ್ ನಿನಗೆ ನೀನ್ ನನಗೇನ್ ಮಾಡಿದ್ಯಾ ಹೇಳು? ಕಷ್ಟ ಅಂದಾಗ ಕಣ್ಣೀರ್ ಹಾಕ್ದಾಗ ಏನೋ ಜೊತೆ ನಿಂತಿದ್ಯಾ, ಬಿಟ್ರೆ ಏನ್ ಮಾಡಿದ್ಯಾ? No comments. ಅಯ್ಯ, ಕೆಂಗೇರಿ ಮೋರಿ ನೀರಲ್ಲಿ ಮಕ ತೊಳೆಯವಳೆ, ಕಷ್ಟದಲ್ಲಿ ಕಣ್ಣೀರಲ್ಲಿ ಜೊತೆಗೆ ನಿಂತವನೆ ಅಂತ ನೀನೇ ಹೇಳ್ತೀಯ. ಇನ್ ಏನಮ್ಮ ಬೇಕು ನಿಂಗೆ ಕಾಡು ಮನ್ಸಿ? ಅಷ್ಟು ಸಾಕು ಮನುಷ್ಯರಿಗೆ. ತಮ್ಮ ಕಷ್ಟದಲ್ಲಿ ಜೊತೆಗೆ ಯಾರು ಇರ್ತಾರೋ ಅವ್ರನ್ನ ಮಾತ್ರ ನೆನಪು. ನಾನು ಮರ್ತೋಗ್ಬಿಟ್ಟೆ, ನೀನು ಚೈಲ್ಡ್ ಇನ್ನ ಒಂಥರ. ಹೋಗ್ಲಿ ಬಿಡು, ಪಾಪ. ಏನಪ್ಪ ಮಾಡಿದ್ಯಾ ಬಿಟ್ರೆ? ನನ್ಗೇನಾದ್ರು ಏನ್ ಮಾಡಿದ್ಯಾ? ನನ್ಗೇನ್ ಮಾಡಿದ್ಯಾ ಹೇಳು? ಖುಷಿ ಪಡು ಕಿಪ್ಪಿ, ಮಾಡಬಾರ್ದೇನು ಮಾಡಿಲ್ಲ ಅವ್ನು ನಿಂಗೆ. ನಿನ್ನ ನೋಡಿದ್ರೆ ನಂಗೆ ನಿಜವಾಗ್ಲೂ ತಲೆ ಕೆಟ್ಟವನ್ ತರ ಅನ್ಸ್ತಿದೆ. ಅವ್ನು ತಲೆ ಕೆಟ್ಟವನು, ನೀನು ಮೂರು ಬಿಟ್ಟೋಡು. ಮಸ್ತ್ ಜೋಡಿ ಇಬ್ರದು ಅಲ್ಲ, ದೇವರೇ ಮಾಡಿರೋದು. ಗೊತ್ತಾ ಏನ್ ಮಾಡಿದೀನಿ ನಾನಂತದ್ ನಿಂಗೆ? ನಾನ್
ನಿನ್ಗೆ ಅಂತದ್ ಏನ್ ಮಾಡಿದೀನಿ ಅಲ್ಲ, ನೀನ್ ನನಗೆ ಎಂತದ್ ಮಾಡಿದ್ಯಾ, ನೀನ್ ಎಂತದ್ ಮಾಡಿದ್ಯಾ ನನಗೆ? ಏನಾದ್ರು ಮಾಡ್ಕೊಳ್ರತ್ತ ಇಬ್ರು ಹೋಗಿ. ಯಪ್ಪ ಮಾನ ಮಾಡಿ ಕಲಿಯೋ ಕೆಲಸ ನಾವೇನಪ್ಪ ಮಾಡಿದ್ವು? ನಿಂಗೆ ಮಾನ ಮಾಡಿ ಕಲಿಯೋ ಕೆಲಸ ನಾವೇನ್ ಮಾಡಿದೀವಿ? ಇಲ್ಲ, ನಿನ್ ಲವ್ ಮಾಡ್ಬಿಟ್ಟು ಅರ್ಧ ಮರ್ಯಾದೆ ಹೋಗಿರ್ತಿದ್ದೆ, ಇನ್ನು ಉಳಿದಿರೋದು ನಿನ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೋಗಿರ್ತಿದ್ದೆ. ಸಿಂಪಲ್ ಅದು. ನೀ ನನಗೆ ಏನ್ ಮಾಡಿದ್ಯಾ? ಆನ್ಸರ್ಗೆ ಉತ್ತರ ಕೊಡ್ ನೋಡೋಣ. ಅದಕ್ಕೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನೀ ನನಗೆ ಏನ್ ಮಾಡಿದ್ಯಾ? ಆನ್ಸರ್ಗೆ ಉತ್ತರ ಕೊಡ್ ನೋಡೋಣ. ಅದಕ್ಕೆ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಕ್ವಶನ್ಗೆ ಉತ್ತರ ಕೊಡು, ಆನ್ಸರ್ ಅಲ್ಲ ಕ್ವಶನ್. ಲೇ ಉಮ್ಮಾ ಕುಮಾರ, ಅಲ್ಲೇ ಫಸ್ಟ್ ನೀನು ಆನ್ಸರ್ಗೆ ಉತ್ತರ ಕೊಡು, ಆಮೇಲೆಗೆ ಕ್ವಶನ್ಗೆ ಉತ್ತರ ಕೊಡು. ಒಟ್ನಲ್ಲಿ ಏನಾದ್ರು ಒಂದು ಕೊಟ್ಟು ಸಾಯೋ ಅತ್ಲಾಗೆ. ನಿನ್ ಜೊತೆ ಸೇರ್ಕೊಂಡು ನಾನು ತಿಕ್ಲಾಗ್ಬಿಟ್ಟಿದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೌದು, ಮೊದ್ಲು ಮೆಂಟ್ಲು, ಇವಾಗ ತಿಕ್ಲು, ಆಮೇಲೆ ಇನ್ನೇನ್ ಆಗ್ಬೇಕು? ಹೇಳ್ರು. ಎಸ್, ನಮ್ ಕ್ವಶನ್ಗೆ ಉತ್ತರ ಕೊಡು. ನೀನ್ ನನಗೇನ್ ಮಾಡಿದ್ಯಾ? ಏನ್ ಮಾಡಿದ್ಯಾ? ನೀನ್ ಅಲ್ಲಿ ಬಂದೆ ಸುಮ್ನೆ ಸಿಂಪತಿ ಯಾಕೆ ಕ್ರಿಯೇಟ್ ಮಾಡ್ತೀನಿ? ನೀನ್ ನನಗೆ ಹೇಳ್ದಲ್ಲ ಸಿಂಪತಿ ಅಂತ, ಇವಾಗ ನಾನು ಅದೇ ವರ್ಡ್ ನಿನಗೆ ಹೇಳ್ತೀನಿ. ರಜಾ ಕೇಳ್ಕೊ. ಹ್ಞೂ ರಜಾ ಕೇಳು. ಅಕ್ಕ ಕರೆಕ್ಟ್ ಆಗಿ ಹೇಳ್ತಾಳೆ, ಕಿವಿನ ನಿಗ್ರಿಸ್ಕೊಂಡ್ ಕೇಳು. ಸಿಂಪತಿ ನೀನ್ ಏನಕ್ಕೆ ಕ್ರಿಯೇಟ್ ಮಾಡ್ತಿದ್ಯಾ ಅಲ್ಲಿ? ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಲ್ಲ. ಒಂದ್ ಯಾಕೆ ಉಮ್ಮಾ ಕುಮಾರ? ಯಾಕೆ ನೋ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರ ನೀವು? ನೋ ಸೆನ್ಸ್ ನ ಒಯ್ಯರ್ರಿ ಡೂಯಿಂಗ್ ನೋ ಸೆನ್ಸು. ಹುಡುಗಿ ಬಿಟ್ಲು ಅಂದ್ರೆ ಇಲ್ಲ ಬೇಡ ಅಂತ ಬಿಟ್ಮೇಲೆ ಸುಮ್ಮನೆ ತೆಪ್ಪಗಿರೋ ಕಲಿ. ಅದ್ ಬಿಟ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಕ್ರಶು ಗಿಶು ಲವ್ ಗಿವ್ವು ಲವ್ ಗಿವ್ ಮನೆ ಹಾಳಾಗುವಾಗ ಕ್ರಶು ಗಿಶು ಅನ್ಕೊಂಡು ಬಿಟ್ಟಿರೋ ಕತೆಗಳನ್ನ ಮುಂದಕ್ಕೆ ತಳ್ಕೊಂಡು ಹೋಗ್ತಿದ್ಯಲ್ಲ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಅಲ್ಲ ಕಣ ಉಮ್ಮಾ ಕುಮಾರ, ಬಿಟ್ಟೋಗಿರೋದನ್ನ ಯಾಕೆ ಮುಂದೆ ಹೇಳ್ಕೊಂಡು ಹೋಯ್ತಿದ್ಯಾ? ಅಕ್ಕ ಇಸ್ ರೈಟ್ ಈ ಮ್ಯಾಟ್ರ್ ಅಲ್ಲಿ. ಆದ್ರೆ ಅಕ್ಕ ಏನು ಸಾಮಾನ್ಯದೊಳ ಅನ್ಕಡಿಯಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಅಸಾಮಾನ್ಯದವಳು ಕಿಲಾಡಿ. ಕಾಲ್ ರೆಕಾರ್ಡಿಂಗ್ ಅಲ್ಲಿ ಎಲ್ಲ ಗೊತ್ತಾಗಿದೆ. ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ಇದೇ ಫೈನಲ್ ಆಗಿ ಹೇಳ್ತಾ ಇದೀನಿ ಜನರೇ, ಇವ್ ನನಗೇನೋ ಮಾಡೋನಂತೆ ಇಲ್ಲಿ ಬಂದ್ ಕಮೆಂಟ್ ಹಾಕ್ಲಿ ಏನ್ ಮಾಡಿದ್ಯಾ ಅಂತ. ನಾನು ₹1 ಕೊಟ್ಟಿಲ್ಲ, ಹೇಳ್ಬೇಕೆ ₹1 ಕೊಟ್ಟಿಲ್ಲ. ನಾನು ಅವನಿಗೆ ದುಡ್ಡು ಕೊಡ್ತಿದ್ದೆ, ನಾನು ಅವನಿಗೆ ನೋಡ್ಕೊಂತಿದ್ದೆ. ಅಲ್ಲ ಕಿಪಿ, ನೀನು ಉಣ್ಣಕ್ಕೆ ಕಷ್ಟ ಅಂತಿದ್ದೆ. ಏನ್ ಉಣ್ಣದು ಬೈ? ಅನ್ನ ಕಡ್ಲೇ ಎಡಿಟರ್ ಏರ ನಿನ್ಲೇ ಡಬಲ್ ಸಿಟಿ ಬಿಟ್ರ ಡಬಲ್ ಮೀನಿಂಗ್ ನನ್ನ ಮಗನೇ. ಅರೀಸ್ಕಿ ಮಾಫ್ ಕರ್ನಾ ಬೈ. ಅದೋಗ್ಲಿ, ಅಷ್ಟೊಂದು ಕಷ್ಟ 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 ಅಂತ ಸಾಯ್ತಿದ್ದೋಳು ನೀನ್ ಹೆಂಗಮ್ಮ ಅವನಿಗೆ ಕಾಸು ಕೊಟ್ಟೆ? ಯೋಚನೆ ಮಾಡ್ಬೇಕಾಗಿರ ಮಾತಲ್ವಾ? ಹಾಯ್, ನಾನು ನಿಮ್ಮ ಗೋಲ್ಡ್ ದಶು ಮಾತಾಡ್ತಿದ್ದೀನಿ. ಮುತ್ತು ನಿನ್ಗೆ ಹೇಳೋದು ಇಷ್ಟೇ, ಎಷ್ಟು ಸತಿ ಹೇಳಿದ್ರು ಅದೇ ಮಾಡ್ತಿದ್ದೆ. ಅದು ಅಲ್ಲದೆ ಡಿಲೀಟು ಕೂಡ ಮಾಡಿಲ್ಲ ಆ ವಿಡಿಯೋನ. ಫಸ್ಟ್ ಹೋಗಿ ಡಿಲೀಟ್ ಮಾಡು, ಇಲ್ಲ ಅಂದ್ರೆ ತುಂಬಾ ನಮ್ಗೆ ತೊಂದರೆ ಆಯ್ತಿದೆ, ಎಷ್ಟೊಂದು ತೊಂದರೆ ಆಯ್ತಿದೆ. ಬಾಳ ಕಷ್ಟ ಆಗ್ಬಿಟ್ಟಿದ್ದೆ. ಅವ್ನ ಅಜ್ಜಿ ನೆಮ್ಮದಿಯಾಗಿ ಚೊಂಬಿಡ್ಕೊಂಡು ಹೇಳಕ್ಕೂ ಹೋಗಕ್ಕಾಯ್ತಿಲ್ಲ. ಪಾಪ ನೆನ್ಸ್ಕೊಂಡ್ರೆ ನಂಗೆ ಕರುಳು ಕಿವುಚ್ತಿದೆ. ಬೇರೆ ಆಗ್ತಿದೆ ಆ ವಿಡಿಯೋಸ್ಗಳು. ಫಸ್ಟ್ ಆಫ್ ಆಲ್ ನಾವು ಮಾತಾಡಿರೋದು ಕಾಮಿಡಿಯಾಗಿ ಮಾತಾಡಿರೋದನ್ನ ಎತ್ಕೋಗಿ ವೈರಲ್ ಮಾಡ್ತಿದ್ದೆ. ಜಸ್ಟ್ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಫ್ರೆಂಡ್ಸ್ ಆಗಿ ನಾವು ಮಾಡಿದೀವಿ, ಅದು ಬೆಸ್ಟಿಗಿಷ್ಟಿ ಕಾಮನ್ ಆಗಿ ನಾವು ಹೇಳಿರೋದು ಜಸ್ಟ್ ಫ್ರೆಂಡ್ಸ್ ಆಗಿ. ಸುಮ್ಮನೆ ರೇಗಿಸ್ತಾ ಇರ್ತೀವಿ ನಾವು ಯಾವಾಗ್ಲೂ ಕೂಡ ನಾರ್ಮಲ್ ಆಗಿ ಮಾತಾಡುವಾಗ. ಅದನ್ನ ಎತ್ಕೋಗಿ ತುಂಬಾ ವೈರಲ್ ಮಾಡಿದ್ಯಾ. ಜಸ್ಟ್ ನೀನ್ ಹೇಳಿರೋದಕ್ಕೋಸ್ಕರ ನಾನು ಕಾನ್ಫರೆನ್ಸ್ ಹಾಕಿರೋದು ಹೊರತು ಇನ್ನೇನಕ್ಕೂ ಅಲ್ಲ. ನೀನೇ ಕಾನ್ಫರೆನ್ಸ್ ಹಾಕ್ಬಿಟ್ಟು ನೀನೇ ಮಾತಾಡ್ಸ್ಬಿಟ್ಟು ಇವಾಗ ನೀನೇ ನನ್ನ ಮರ್ಯಾದೆ ತೆಗಿತಾ ಇದ್ಯಾ. ಅಯ್ಯೋ ಭಗವಂತ, ಇನ್ನು ನಮ್ಮ ಮಕ್ಕಳಿಗೆ ಯಾಕಪ್ಪ ಬರ್ಲಿಲ್ಲಂದ್ರು ಇಂಗ್ಲಿಷ್ ಮಾತಾಡೋ ತೀಟೆ. ಲೇ ಕಾಡ್ ಮನುಷ್ಯ, ಅದು ಕಾನ್ಫರೆನ್ಸ್, ಅದನ್ನೇ ಹೇಳಕ್ ಬರ್ದಲೆ ಕಾಲ್ ಅಂತೇಳೇ ಬರಕ್ ಒಬ್ಬಮ್ಮ. ಮುಂಚೆ ಒಂದು ಚಿಕ್ಕ ಅಪ್ಡೇಟು. ಈ ಸುನಿಲ್ ಯಾವನು ಅಂತ ನಮಗೂ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನನಗೆ ತಿಳಿಸಿ ಕೊಡಿ ಅಂತ ಕೇಳ್ತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮುಂದಿನ ವಿಡಿಯೋಗಳು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೊನೆಗೆ ಮಾತಾಡ್ಬೇಕಂದ್ರೆ ಜೈ ಕರ್ನಾಟಕ, ಟಾಟಾ. ಒಂದ್ ನಿಮಿಷ, ನಾನು ಒಬ್ಬನೇ ನೋಡಿ ಮಿಂಟ್ಲ ಹೋಗ್ತೀನಿ, ನೀವು ನೋಡಿ. ಬಾಯ್. ಇದಕ್ಕೆ ನಾನು ಅಭಿಮಾನಿ, ನೀನು ನನ್ನ ಯಜಮಾನಿ. ಮುಕ್ತಕ ಮುಟ ಒಲಿ ಬಿಡು. ಯಜಮಾನಿ, ನಾನಿನ ಅಭಿಮಾನಿ ಬುಲಿ.